ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ. ಸರ್ ಹಾಗೆ ಇಟ್ಕೊಳ್ಳಿ, ಅಲ್ಲಿ ಕೈ ಇಟ್ಕೊಳ್ಳಿ. ವೇಟ್ ಸರ್, ಕಟ್ ಮಾಡಿ ಸರ್. ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ. ಹೂ ಹಾಕಿ ಹೂ ಹಾಕಿ ಸರ್. ಹೂವು ಸ್ವಲ್ಪ ಹೂ ಕೊಡಿ. ಹೂವಲ್ಲಿ ಹೊತ್ತು ಹಾಕಿ ಸರ್. ಥ್ಯಾಂಕ್ ಯು ಸರ್. ಯಶಿಲ್ ಅಂತ ವೇಟ್. ಥ್ಯಾಂಕ್ ಯು ಸರ್. ಬನ್ನಿ ಎಸ್ ಸರ್. ಓಕೆ ರೆಡಿ? ಹಾಂ ಸರ್ ಓಕೆ ರೆಡಿ ರೆಡಿ ಸರ್. ರೆಡಿ ಸ್ಮೈಲ್. ಒನ್ ಮೋರ್ ಸರ್. ಹಾಗೆ ರೀ ಸರ್. ಓ ಬಿಡಿ ಸರ್. ಹಾಗೆ ಕ್ಲೋಸ್ ಆಗಿ. ಓಕೆ ಸರ್. ಥ್ಯಾಂಕ್ ಯು. ಕಟ್ ಮಾಡಿ. ಹಾಂ ಸರ್ 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 ಪ್ಲೀಸ್. ಹಾಗೆ ರೀ ಈ ಕಡೆ ಅದ್ರ ಮೇಲೆ ಇಟ್ಕೊಳ್ಳಿ. ಒಂದು ಸೆಕೆಂಡ್ ನೋಡಿ ಸರ್. ಓಕೆ ಥ್ಯಾಂಕ್ ಯು. ಬನ್ನಿ ಒಂದು ಸೆಕೆಂಡ್ ಸರ್. ಓಕೆ ಬನ್ನಿ. ಓಕೆ ಇಶಾ ಸರ್. ರೆಡಿ ಸರ್. ರೆಡಿ ರೆಡಿ. ಒನ್ ಸೆಕೆಂಡ್. ರೆಡಿ ಸ್ಮೈಲ್. ಒನ್ ಮೋರ್ ಸರ್. ಆಗಿರಿ ಪ್ಲೀಸ್. ಒನ್ ಸೆಕೆಂಡ್. ಓಕೆ ಸರ್. ರೆಡಿ? ಹಾಂ ರೆಡಿ ಸರ್. ರೆಡಿ ಸರ್. ರೆಡಿ. ಹಾಂ ಬರಕ್ಕೆ ಓಕೆನಾ? ಒಂದು ಸೆಕೆಂಡ್ ಸರ್. ವೈಡಲ್ಲಿ ಬನ್ನಿ ಬನ್ನಿ ಸರ್ ಈ ಕಡೆ. ಸನ್ಮಾನ್ಯ ಶ್ರೀ ಟಿ ಆರ್ ಅಶ್ವತ್ಥನಾರಾಯಣ ಶೆಟ್ಟರು, ನಿರ್ದೇಶಕರು, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಶಿವಮೊಗ್ಗ, ಇವರು ಸಭೆಯನ್ನು ಅಲಂಕರಿಸಬೇಕೆಂದು ಕೋರುತ್ತೇನೆ. ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಶರಣು ನಿಟಿಲ ನೇತ್ರನೆ ದೇವಿ ಸುತನೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿ ನೌಕರರ ಈ ಸಂಘದ ಉದ್ಘಾಟನೆ ಆಗಿತ್ತು. ನಾನು ಕೆಲವು ಹಿರಿಯರನ್ನು ಇಲ್ಲಿ ಕಾಣ್ತಾ ಇದ್ದೇನೆ. ನಮ್ಮ ಗಂಗಪ್ಪನವರು ಮುಂಭಾಗದಲ್ಲಿ ಕೂತಿದ್ದಾರೆ, ಜೋಯಿಸ್ರು, ಭಾಳ ಜನ ಹಿರಿಯರು, ಪ್ರೊಫೆಸರ್ ಸತ್ಯನಾರಾಯಣ್, ಆವತ್ತು ರಾಮ್ಕುಮಾರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು. ಆ ಎಲ್ಲರೂ ಹಿರಿಯರು ಆವತ್ತಿನ 1983ರ ನೋಂದಣಿ ಸಮಯದಲ್ಲಿ ಇದ್ದಂತಹ ವ್ಯಕ್ತಿಗಳು. ಅವರೆಲ್ಲರಿಗೆ ಆವತ್ತು ಮಾರ್ಗದರ್ಶಕರಾಗಿ ನಿಂತವರು. ಈ ಒಂದು ಯೋಚನೆ ಬರಲೇಬೇಕು ಅಂಥೇಳಿ ಆವತ್ತು ಇದಕ್ಕೆ ಬುನಾದಿಯನ್ನು ಹಾಕಿಕೊಟ್ಟವರು ನಮ್ಮ ಎದುರುಗಡೆ ಇರ್ತಕ್ಕಂಥ ದಿವಂಗತ ನಾಗಪ್ಪ ಶೆಟ್ಟರು. ನಾಗಪ್ಪ ಶೆಟ್ಟರ ನಿರ್ದೇಶನದ ಮೇರೆಗೆ ಇಡೀ ಜಾಗವನ್ನು ಇಲ್ಲಿ ನೌಕರರು ವಾಸ ಮಾಡಬೇಕು. ಈ ಜಾಗದಲ್ಲಿ ಒಂದು ಭಾಗದಲ್ಲಿ 1980ರಲ್ಲಿ ಜವಾಹರ್ಲಾಲ್ ನೆಹರು ಎಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿ 83ರಲ್ಲಿ ಇಲ್ಲಿ ನೌಕರರೆಲ್ಲರೂ ಕೂಡ ಇಲ್ಲಿ ಹತ್ತಿರದಲ್ಲಿ ವಾಸ ಮಾಡಲಿ ಅಂಥೇಳಿ ಸುಮಾರು 35 ಎಕರೆ ಜಾಗ, ಈ ಜಾಗವನ್ನು ವಿವಿಧ ಹಂತಗಳಲ್ಲಿ ನೌಕರ ಬಂಧುಗಳಿಗೆ, ಆ ಸಂಘಟನೆಗೆ ನೀಡಿದಂಥವರು ಸನ್ಮಾನ್ಯ ಶ್ರೀ ದಿವಂಗತ ನಾಗಪ್ಪ ಶೆಟ್ಟರು. ಹೆಚ್ಚಿಗೆ ಹೋಗುತ್ತಂತೆ, ನೀವು ಹೊಡೆದ ಗುಂಡು ಎಲ್ಲ ಒಳಗೇ ಕೂತಿದೆ ಅಂತ ಹೇಳಿದೆ. ಆ ಥರ ಮನೋಜ್ಞವಾಗಿ ನೀವು ಸಂಘದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ್ದೀರಿ. ಅಂತರ್ಗತವಾಗಿ ಉಳ್ಕೊಂಡಿರ್ತಕ್ಕಂಥ ಮಾತುಗಳು ಅಂತೇಳಿ. ಹಾಗೆ ಒಂದೂವರೆ ವರ್ಷಗಳ ಹಿಂದೆ ಈ ಸ್ವಲ್ಪ ಮುಂದ್ಗಡೆ ಆ ಜಾಗದಲ್ಲಿ ನಾವು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ, ಕಟ್ಟಡ. ಆವತ್ತು ನಾನು ಒಂದು ಮಾತನ್ನು ಹೇಳಿದ್ದೆ, ಎಷ್ಟು ಸಮಯ ಬೇಕು? ಇಲ್ಲ ಸರ್ ಬೇಗ ಮುಗಿಸ್ತೀವಿ, 2 ವರ್ಷದಲ್ಲಿ ಮುಗಿಸ್ತೀರಾ ಕೇಳಿ. 2 ವರ್ಷಗಳು ಖಂಡಿತ ಮುಗಿಸ್ತೀವಿ ಅಂದರು. ಆದರೆ 1.5 ವರ್ಷದಲ್ಲಿ ಇದನ್ನು ಮುಗಿಸಿದ್ದಾರೆ. ಅದ್ಭುತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ.
ಹಾಗಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಈ ಸಂಸ್ಥೆ ಎಲ್ಲ ಆಡಳಿತ ವರ್ಗಕ್ಕೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್. ಎಲ್ಲಿ ಯಾವತ್ತೂ ಅಷ್ಟೇ ಇಚ್ಛಾಶಕ್ತಿ ಇರುತ್ತೋ, ಎಲ್ಲಿ ಬದ್ಧತೆ ಇರುತ್ತೋ, ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ, ಎಲ್ಲಿ ಕರ್ತವ್ಯಪರತೆ ಇರುತ್ತೋ ಅಲ್ಲಿ ಫಲಿತಾಂಶ ಒಳ್ಳೆಯ ಸಿಗುತ್ತೆ. ಇದೇ ಕಾರಣ, ಸಾಕ್ಷಿ ಇದೆ. ಇಚ್ಛಾಶಕ್ತಿ ಇಲ್ಲದ್ರೆ ಆಗೋದಿಲ್ಲ. ನಾನು ಭಾಳ ಜನರಿಗೆ ಹೇಳ್ತೇನೆ, ಸರ್ ಈ ಕೆಲಸ ಆಗಬೇಕು ಅಂತ ಹೇಳ್ತಾರೆ, 4 ವರ್ಷವೂ ಹೇಳ್ತಾನೆ ಇರ್ತಾರೆ, ಮಾಡಲ್ಲ. ಅವಕಾಶ ಕೊಟ್ಟಿರ್ತೀವಿ, ಮಾಡಲ್ಲ. ಸರ್ ಈ ಕೆಲಸ ಆಗಬೇಕು ಅಂತ ಹೇಳಿದವ್ರು ಇನ್ನೊಂದು ಸರಿ ಸರ್ ಇದಾಗಿದೆ ಸರ್, ಇನ್ನೊಂದು ಕೆಲಸ ಮಾಡಬೇಕು ಸರ್, ಇದು ಉಂಟು ಅಂತ ಹೇಳಿದ್ರೆ ಅದು ಇಚ್ಛಾಶಕ್ತಿ. ಅದರ ಕೊರತೆ ಇದ್ದರೆ ಮನುಷ್ಯನಿಗೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಒಂದು ಬದ್ಧತೆ ಏನಿದೆ ಇದು ಇವತ್ತು ಫಲಿತಾಂಶ ನಮ್ಮ ಎದುರುಗಡೆ ಕಂಡು ಬಂದಿದೆ. ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಸಂಘದ ಎಲ್ಲ ಸದಸ್ಯರ ಜೀವಕಣ ಈ ಕಟ್ಟಡದಲ್ಲಿ ತುಂಬಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಅದು ಅತ್ಯಂತ ಹೆಮ್ಮೆಯ ಒಂದು ಸೌಧ ಇದು. ಕಟ್ಟಡ ಭಾಳ ಚೆನ್ನಾಗಿ ಕಟ್ಟಿದ್ದೀರಿ. ನನಗೆ ಮೇಲೆ ಭಾಳ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಜಾಯಿಂಟ್ ಪೇನ್ ಇದೆ. ಆದರೂ ಸತೀಶ್ ಕುಮಾರ್ ಶೆಟ್ಟರ್ ಆಫೀಸಲ್ಲಿ ನೋಡಬೇಕು ಅಂತ ಹತ್ತದೆ. ಕುರ್ಚಿ ಇರಲಿಲ್ಲ ಅಲ್ಲಿ ಇನ್ನೂ. ಎಲ್ಲ ರೂಮ್ಗಳನ್ನು ನೋಡಿದ್ದೇವೆ, ಕಿಚನ್ ನೋಡಿದ್ದೇವೆ, ಮೇಲ್ಗಡೆ ಅಧ್ಯಯನ ಕೊಠಡಿಯನ್ನು ನೋಡಿದ್ದೇವೆ, ಕಾರ್ಯಾಲಯದ ಕೊಠಡಿ ನೋಡಿದ್ದೇವೆ. ತುಂಬ ಒಳ್ಳೆಯ ರೀತಿಯಲ್ಲಿ ಅದರಲ್ಲೂ ಹೇಳ್ತಾರೆ ಅಡುಗೆ ಮನೆ ಕರ್ಕೊಂಡೋಗಿ ಸರ್ ಈ ಕಲ್ಲು ತೀರ್ಥಹಳ್ಳಿದು ಅಂತಾರೆ. ಇನ್ನೊಂದಿಷ್ಟು ನಮಗೆ ಹೆಮ್ಮೆ ಆಗಲಿ. ಹೌದು, ನಿಮ್ಮ ತೀರ್ಥಹಳ್ಳಿ ಸರ್ ಇದು ಅಂತ. ನಿಜಕ್ಕೂ ಸಹ ಈಗ ಕಟ್ಟಡದ ಗುಣಮಟ್ಟ ತುಂಬ ಚೆನ್ನಾಗಿದೆ. ಅವ್ರು ಇನ್ನೂ ಒಂದು ಮಾತು ಇಲ್ಲಿ ಹೇಳಿದರು, ಸರ್ ಇಲ್ಲಿ ಮಣ್ಣು ತುಂಬಿ ಲಾನ್ ಬಳಸ್ತೇವೆ ಸರ್, ಇಲ್ಲಿ ಪಕ್ಕದಲ್ಲಿ ಪಾಟ್ ಇಡ್ತೇವೆ ಸರ್. ಇವೆಲ್ಲ ಈ ಪರಿಸರಕ್ಕೆ ಪೂರಕವಾದ ಮತ್ತು ಕಟ್ಟಡದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸ ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಹ್ಲಾದಕರವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಇದೆಯಲ್ಲ, ಇದು ತುಂಬ ಅದ್ಭುತ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ನೌಕರರ ಸಂಘದ ವಿಚಾರವನ್ನು ಬಹಳ ಹೇಳಿದರು, ನೆನೆಸ್ಕೊಂಡಿದ್ದೀರಿ. ಇಡೀ NES ನಾಗಪ್ಪ ಶೆಟ್ಟರನ್ನು ನೆನೆಸ್ಕೊಳ್ತಕ್ಕಂಥದ್ದು ಒಂದು ಆ ವ್ಯಕ್ತಿಗಳು ಹಾಕಿದ ಪರಂಪರೆಯಲ್ಲಿ ನಾವುಗಳು ಹೋಗ್ತಾ ಇದ್ದೇವೆ ಹೊರತು ನಾವೇನು ಹೊಸ ಸೃಷ್ಟಿಯನ್ನು ಮಾಡ್ತಿದ್ದೀವಿ ನಾವೇನು ಭಾವಿಸಲ್ಲ. ಆ ಆದರ್ಶಗಳನ್ನು, ಉದ್ದೇಶಗಳನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ಆಡಳಿತ ಮಂಡಳಿ 5 ವರ್ಷದ ಈಚೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ, ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ಎಲ್ಲ ನಿಮ್ಮ ಸಹಕಾರ. ನಾವು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋದವನು ಜೀವನವನ್ನೇ ಗೆಲ್ಲಬಹುದು ಅಂತ. ಅದು ಸತೀಶ್ ಕುಮಾರ್ ಶೆಟ್ಟರಿಗೆ ಇದು ನಿಜವಾಗಿ ಅನ್ವಯಿಸುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತವಾಗಿ. ಯಾಕೆ ಗೊತ್ತಾ, ಈ ಸಹಕಾರಿ ವ್ಯವಸ್ಥೆಯಲ್ಲಿ ಸಹಕಾರನೇ ನಾವು ನೋಡ್ತೀವಿ, 2 ಕೈಗಳು ನಿಧಾನ ನೋಡಿ, ಪರಸ್ಪರ ಅಂತೇಳಿ. ಇದು ನಮ್ಮ ಜೀವನದಲ್ಲಿ ಬಹುಶಃ ತಲತಲಾಂತರದಿಂದ ಹಾಸುಹೊಕ್ಕಾಗಿ ಬಂದಿರತಕ್ಕಂಥದ್ದು. ಇವತ್ತಿನ ವಾತಾವರಣದಲ್ಲಿ ಕುಟುಂಬ ಜೀವನ ಪದ್ಧತಿಯಲ್ಲಿ ಕೆಲವೊಂದಿಷ್ಟೆಲ್ಲ ಮರೆಯಾಗಿದ್ದಾವೆ. ಆದರೆ ಸುಮಾರು ನೀವು 50 ವರ್ಷಗಳ ಹಿಂದೆ ಹೋಗಿ ನೋಡಿದರೆ ಎಲ್ಲವೂ ಸಹಕಾರ ತತ್ವದ ಅಡಿಯಲ್ಲೇ ನಮ್ಮ ಜೀವನ ಸಾಗ್ತಾ ಇತ್ತು.